ಶರ್ಮಾ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ನಿನ್ನೆ ಅನಾಲಿಸಿಸ್ ಪ್ರಕಾರ ಮಾರ್ಕೆಟ್ ಹೇಗೆ ವರ್ಕ್ ಮಾಡಿದೆ ಒಂದು ಸತಿ ಬ್ಯಾಕ್ ಟೆಸ್ಟ್ ಮಾಡಿಬಿಡೋಣ. ನಾನು ನೀವು ಮಾರ್ಕ್ ಮಾಡ್ಕೊಳ್ಳಿಕ್ಕೆ ಹೇಳಿದ್ದೆ, ಓಕೆನಾ? ಈ ರೀತಿ ಓಕೆ, ಇದ್ರ ಮೇಲ್ಗಡೆ ಓಪನ್ ಆದರೆ ಇದ್ರ ಮೇಲ್ಗಡೆ ಓಪನ್ ಆದರೆ ಈ ರೀತಿ ಕ್ಯಾಂಡಲ್ ಫಾರ್ಮೇಷನ್ ಆಗುತ್ತೆ ಮತ್ತು ಟಾರ್ಗೆಟ್ ಬಂದುಬಿಟ್ಟು 250 ಅಂತ. ಇದು ನೋಡ್ಕೊಳ್ಳಿ ನೀವು ಅದು. ಓಕೆ, ಕೆಳಗಡೆ ಓಪನ್ ಆದರೆ ಈ ರೀತಿ ವೀಕೆಂಡ್ ಇದೆ, ಓಕೆನಾ? ವೀಕೆಂಡ್ ಅಂದರೆ ಮಂತ್ ಎಂಡಲ್ಲಿ ಈ ರೀತಿ ಕ್ಯಾಂಡಲ್ ಬರುತ್ತೆ ಕೆಳಗಡೆ ಓಪನ್ ಆದರೆ ಅಂತ. ಎಕ್ಸಾಕ್ಟ್ಲಿ ಇದು ಮೇಲ್ಗಡೆನೇ ಸ್ಟೇ ಆಗಿತ್ತು ಅಂದ್ಕೊಳ್ಳಿ, ಇದು ಗ್ರೀನ್ ಕ್ಯಾಂಡಲಲ್ಲೇ ಫಾರ್ಮೇಷನ್ ಆಗಿರ್ತಿತ್ತು, ಓಕೆನಾ? ಬಟ್ ಸೆನ್ಸೆಕ್ಸ್ ಎಕ್ಸ್ಪೈರಿ ಇದೆ. ಸೆನ್ಸೆಕ್ಸ್ ಎಕ್ಸ್ಪೈರಿಯಿಂದ ಯಾಕಂತಂದರೆ ಮೇಲೆ ಹೋಗ್ತಾ ಇದೆ ಅಂದ್ಕೊಳ್ಳಿ, ಮಾರ್ಕೆಟು ಇನ್ನೂ ಹೋಗುತ್ತೆ ಅಂತೇಳಿ ಏನು ಮಾಡ್ತಾರೆ, ಬೈ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ ಬೈಯರ್ಸ್ಗಳು, ಓಕೆನಾ? ಸೊ ಓವರ್ ರೈಟಿಂಗ್ ಡೇಟಾ ಆದ ತಕ್ಷಣ ಏನು ಮಾಡ್ತಾರೆ, ಮಧ್ಯಾಹ್ನದಿಂದ ಮತ್ತು ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು ನಿಮಗೆ ಹೇಳ್ತಿರ್ತೀನಿ, ಯಾವಾಗಲೂ 11 ಗಂಟೆ 12 ಗಂಟೆ 1 ಗಂಟೆಗೆ ಟ್ರೇಡ್ ಮಾಡಿ ಅಂತ ಹೇಳ್ತಿರ್ತೀನಿ. ಇವತ್ತು ಒಳ್ಳೆ ಮಾರ್ಕೆಟು ಇದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಎರಡೂ ಸೈಡ್ ಕೊಟ್ಟಿದೆ, ಓಕೆನಾ? ಯಾರು ಸೆನ್ಸೆಕ್ಸ್ ಎಕ್ಸ್ಪೈರಿ ನೋಡಿಕೊಂಡು, ಓಕೆ ನೋಡಿ ಇಲ್ಲಿ ಪಂಪು ಆ್ಯಂಡ್ ಡಂಪು, ಓಕೆನಾ? ಫಸ್ಟ್ ಮಾರ್ನಿಂಗ್ ಅವರಲ್ಲಿ ಇಲ್ಲಿ ನೋಡಿ 10:30 ಟ್ರೇಡ್ ಮಾಡಿದ್ರಾ, ಓಕೆ? ಯಾವಾಗಲೂ ನಾನು ನಿಮಗೆ 1 ತಾಸು ಮೇಲ್ಗಡೆ ಟ್ರೇಡ್ ಮಾಡಿ ಅಂತ ಹೇಳ್ತೀನಿ. ಇದನ್ನು ನೋಡ್ಕೊಂಡ್ಬಿಟ್ಟು ಬುಲ್ಲಿಶ್ ಇದೇನೋ ಮೂಮೆಂಟು ಬುಲ್ಲಿಶ್ ಮಾಡ್ಕೊಂಡಿದ್ದೀರಿ, ಓಕೆನಾ? ಸೊ ಅದಾದ ತಕ್ಷಣ ನಾನು ಇಲ್ಲಿ ಯಾಕೆ ನಿಮಗೆ ಎಕ್ಸಿಟ್ ಮಾಡೋಕ್ಕೆ ಹೇಳಿದೆ ಅಂತಂತಂದರೆ, ನಾನು ನಿಮಗೆ ಹೇಳಿದ್ದೆ, ಓಕೆನಾ? ಸೊ 250 ಟಾರ್ಗೆಟ್ ಕೊಟ್ಟಿದ್ದೆ, ಇಲ್ಲ ಅಂತಿಲ್ಲ. ಇಲ್ಲಿ ಸ್ಟೇ ಮಾಡ್ತಾಯಿತ್ತು ಮಾರ್ಕೆಟು, ಓಕೆ? ಈ ರೇಂಜಲ್ಲಿ ಸ್ಟೇ ಮಾಡ್ತಾಯಿದ್ದು. ಇದು ಆಮೇಲೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಸದ್ಯಕ್ಕೆ ಇದು ಇಷ್ಟೇ ತೊಗೊಳೋಣ, ಈ ಪಾರ್ಟನ್ನು ತೊಗೊಳೋಣ, ಓಕೆ? ಯಾಕೆ ಅಂತಂತಂದರೆ ಒಂದು ನಿಮಿಷ ಹೇಳ್ಬಿಡ್ತೀನಿ ಅದನ್ನು ಎಲ್ಲಿದೆ ಅಂಥೇಳಿ, ಓಕೆ? ಈ ರಿಜೆಕ್ಷನ್ ಇತ್ತು ನನಗೆ, ಈ ಹೆಡೇಕ್ ಇತ್ತು, ಓಕೆ? 18th ತಾರೀಕಿಂದು ಹೆಡೇಕ್ ಇತ್ತು. ಇಲ್ಲಿಂದನೇ ರಿಜೆಕ್ಷನ್ ಆಗುತ್ತೆ ಅಂತ ನಂದು ಎಕ್ಸ್ಪೆಕ್ಟೇಷನ್ ಇತ್ತು ಡ್ಯೂರಿಂಗ್ ದ ಮಾರ್ಕೆಟ್, ಯಾಕಂದರೆ ಸ್ಟೇ ಆಗೋದ್ರಿಂದ. ಸೊ ಡಿಪೆಂಡ್ ಆನ್ ನಾನು ಹೇಳಿದ್ನಲ್ಲ, ಸೆನ್ಸೆಕ್ಸ್ ಎಕ್ಸ್ಪೈರಿ ಇರುತ್ತೆ, ಅದರಿಂದ ಮೇಲ್ಗಡೆ ಹೋಯಿತು ಮತ್ತು ಸ್ಟೇ ಮಾಡಲಾರ್ದ ಬಟ್ಟಿಗೆ ಕೆಳಗಡೆ ಬಂತು. ಅದಕ್ಕೆ ನಾನು ನಿಮ್ಗೆ ಏನು ಮಾಡಿದೆ, 250 ಅಷ್ಟೇ ಟಾರ್ಗೆಟ್ ಕೊಟ್ಟಿದ್ದೆ, ಓಕೆನಾ? ಸೊ ಅದಕ್ಕೆ ನಾನು ನಿಮಗೆ ಕ್ಯಾರಿ ಫಾರ್ವರ್ಡ್ ಮಾಡೋದಿದ್ದನ್ನು ಬೇಕಾದ್ರೆ ಒಂದು ಲಾಟಲ್ಲಿ ತೊಗೊಳ್ಳಿ, ಒಂದು ಲಾಟಲ್ಲಿ ಇಲ್ಲಿ ಬೇಕಾದ್ರೆ ನೀವು 99% ಎಕ್ಸಿಟ್ ಮಾಡಿ ಅಂತ. ಯಾಕಂದರೆ ಇಲ್ಲಿ 10:00 ಮಾಡಿದವರು ಆಲ್ಮೋಸ್ಟ್ ಇಲ್ಲಿ ಏನೂ ಇಲ್ಲ ಅಂತಂದರೆ ಒಂದು 50 ಪಾಯಿಂಟೋ ಇಲ್ಲ 30 ಪಾಯಿಂಟೋ ಕೈಗಿರುತ್ತೆ. ಒಂದು ಲಾಟಲ್ಲಿ ಅಂತಂತಂದ್ರೂ ಆರಾಮಾಗಿ ನಿಮಗೆ ಇಲ್ಲಿ ಮತ್ತೆ ಒಂದು 50 ಪಾಯಿಂಟ್ ಸಿಕ್ಕಿರುತ್ತೆ. ಸೊ ಏನೂ ಬೇಜಾರಾಗಿರೋಂಗಿಲ್ಲ. ಅದರಲ್ಲಿ ಸೆನ್ಸೆಕ್ಸ್ ಎಕ್ಸ್ಪೈರಿ ಮಾಡೋರಿಗಂತೂ ತುಂಬಾ ಲಾಭ ಇರುತ್ತೆ, ಹೌದಾ? ಅದಾದ ತಕ್ಷಣ ನೀವು ಮಾರ್ಕೆಟ್ ನೋಡ್ಬೋದು, ಮೇಲ್ಗಡೆ ಹೋಗಿದ್ದು ಕಮ್ಮಿ, ಕೆಳಗಡೆ ಬರೋದು ಜಾಸ್ತಿ ಆಗಿತ್ತು, ಓಕೆ? ಇದನ್ನು ಎಕ್ಸ್ಪೈರಿ ದಿನವೂ ಸೇಮ್ ಅದೇ ರೀತಿಯೇ ಆ್ಯಕ್ಟ್ ಮಾಡಿದೆ, ಓಕೆ? ಯಾವ ರೀತಿ ಆ್ಯಕ್ಟ್ ಮಾಡಿದೆ ಅಂತಂತಂದರೆ, ಮೇಲ್ಗಡೆ ಸ್ಟೇ ಆಗಲಿಲ್ಲ, ಕೆಳಗಡೆ ಬಂತು ಎಕ್ಸ್ಪೈರಿ ದಿನ, ಯಾಕಂದರೆ ನಿಫ್ಟಿ ಎಕ್ಸ್ಪೈರಿ ಇತ್ತು. ಇದು ಮೇಲ್ಗಡೆ ಹೋಯಿತು, ಯಾಕಂತಂದರೆ ಇಲ್ಲಿ ಪೊಸಿಷನ್ ಮಾಡ್ಕೊಂಡಿದ್ರು ಸೆನ್ಸೆಕ್ಸಲ್ಲಿ, ಅವರನ್ನು ಎತ್ತಂಗಡಿ ಮಾಡೋಕ್ಕೆ ಮೇಲ್ಗಡೆ ಬಂತು. ಮೇಲ್ಗಡೆ ತೊಗೊಂಡೋಗಿ ಇಲ್ಲಿ ಯಾರು ಪೊಸಿಷನ್ ಮಾಡ್ಕೊಂಡಿರ್ತಾರೆ, ಪುಟ್ಟು ನಾಳೆ ಹೆಂಗೋ ಬಿದ್ದಿದೆ, ನಾಳೆನೂ ಬೀಳುತ್ತೆ ಅಂತೇಳಿ ಪೊಸಿಷನ್ ಮಾಡ್ಕೊಂಡಿರ್ತಾರೆ, ಅವರನ್ನು ಎತ್ತಂಗಡಿ ಮಾಡೋಕ್ಕೆ ಮೇಲ್ಗಡೆ ಹೋಯಿತು. ಇಲ್ಲಿ ಮತ್ತೆ ಯಾರು ಮೇಲ್ಗಡೆ ಕೂತ್ಕೊಂಡಿರ್ತಾರೋ ಅವರನ್ನು ಎತ್ತಂಗಡಿ ಮಾಡ್ಕೊಂಡು ಕೆಳಗಡೆ ಇವ್ರನ್ನ ಎಬ್ಸೋ ಸಲುವಾಗಿ ಕೆಳಗಡೆ ಬಂತು ಮಾರ್ಕೆಟ್. ಅಂದರೆ ಪ್ರಾಫಿಟ್ ಬುಕ್ಕಿಂಗ್ ಇಲ್ಲಿ ಯಾರೋ ತೊಗೊಂಡು ಹೋಗಿರ್ತಾರೆ ಅಂದ್ಕೊಳ್ಳಿ, ಓಕೆನಾ? ಒಬ್ಬರು ಪುಟ್ಟು ಕ್ಯಾರಿ ಫಾರ್ವರ್ಡ್ ಮಾಡಿರ್ತಾರೆ, ಕಾಲ್ ಆಫ್ ಕ್ಯಾರಿ ಫಾರ್ವರ್ಡ್ ಮಾಡಿರ್ತಾರೆ, ಓಕೆ? ಇಲ್ಲಿ ಎಲ್ಲ ಎಕ್ಸಿಟ್ ಆಗ್ತಾ ಇರ್ತಾರೆ ಬುಕ್ ಮಾಡ್ಕೊಂಡವ್ರು, ಅದು ಸಡನ್ನಾಗಿ ಕೆಳಗೆ ಬರುತ್ತೆ. ಇಲ್ಲಿ ಬೈ ಮಾಡೋರು ಏನು ಮಾಡ್ತಾರೆ, ಬೈಯರ್ಸ್ಗಳು ಇಲ್ಲಿಂದ ಮೇಲ್ಗಡೆ ಇನ್ನೂ ಎಷ್ಟು ಹೋಗುತ್ತೆ ಏನೋ ಅಂತ ಮತ್ತೆ ಬೈಯಿಂಗ್ ಸ್ಟಾರ್ಟ್ ಮಾಡ್ತಾರೆ, ಓಕೆ? ಅಲ್ಲಿಂದ ಮತ್ತೆ ಇವರಿಗೂ ಟ್ರ್ಯಾಪ್ ಮಾಡುತ್ತೆ, ನಿನ್ನೆ ಎಕ್ಸಿಟ್ ಮಾಡಿದವ್ರಿಗೆ ಟ್ರ್ಯಾಪ್ ಮಾಡುತ್ತೆ, ಫ್ರೆಶಾಗಿ ಎಂಟ್ರಿ ಮಾಡಿದವ್ರಿಗೆ ಟ್ರ್ಯಾಪ್ ಮಾಡಿಕೊಂಡು ಮಾರ್ಕೆಟು ಕೆಳಗಡೆ ಬರುತ್ತೆ. ನೀವು ಟೈಮಿಂಗು ನೋಡ್ಬೋದು, ಇಲ್ಲಿ ನೋಡಿ ಎಕ್ಸಾಕ್ಟ್ಲಿ 12 ಗಂಟೆ, ಓಕೆನಾ? 12 ಗಂಟೆಗೂ ಸಿಕ್ಕಿದೆ ಇವತ್ತು, 10 ಗಂಟೆಗೂ ಸಿಕ್ಕಿದೆ ಟ್ರೇಡು, 11 ಗಂಟೆಗೂ ಸಿಕ್ಕಿದೆ, ಓಕೆ? ಅದಾದ ತಕ್ಷಣ ನಿಮಗೆ 1 ಗಂಟೆಗೂ ತೋರಿಸ್ತೀನಿ, ಓಕೆ? ಇಲ್ಲಿ ನೋಡಿ 1 ಗಂಟೆಗೂ ಸಿಕ್ಕಿದೆ, ಇಲ್ಲಿ ನೋಡಿ. ಯಾಕಂದ್ರೆ ಕೆಳಗಡೆ ಬರ್ತಾ ಇದೆನಾ, ಸ್ಟೇ ಆಯಿತಾ, ಮತ್ತು ಇಲ್ಲಿ ಹೆಂಗೂ ಸ್ಟೇ ಆಗಿದೆನಾ, ಯಾರಾದರೂ ತೊಗೊಂಡಿದ್ರಿ ಅಂತಂದರೆ 1 ಗಂಟೆಗೂ ಟ್ರೇಡು, 3 ಟ್ರೇಡ್ ಸಕ್ಸಸ್ ಆಗಿದೆ. ಅದಕ್ಕೆ ಯಾವಾಗಲೂ ನಿಫ್ಟಿ, ಓಕೆ, ಸೆನ್ಸೆಕ್ಸ್ ಇವೆರಡೂ ಎಕ್ಸ್ಪೈರಿ ಇರುತ್ತೆ ಅಂದ್ಕೊಳ್ಳಿ, ಓಕೆನಾ? ಎಕ್ಸ್ಪೈರಿ ಇದ್ದಾಗ ನೀವು ಯಾವಾಗಲೂ ಇದೇ ಮೆಥಡೇ ಯೂಸ್ ಮಾಡಿ. 11 ಗಂಟೆ 12 ಗಂಟೆ 1 ಗಂಟೆ ಇವು 3 ಟೈಮು ನೀವು ಇದು ತೊಗೊಳ್ಳಿ. ಇಲ್ಲಿ ವೇಸ್ಟ್ ಆಯಿತಾ ಬಿಟ್ಬಿಡಿ, ಇಲ್ಲಿ ವೇಸ್ಟ್ ಆಯಿತಾ ಬಿಟ್ಬಿಡಿ, ಇಲ್ಲಿ ವೇಸ್ಟ್ ಆಯಿತಾ ಬಿಟ್ಬಿಡಿ. ಟೋಟಲಿ 3 ಟ್ರೇಡ್ ಮಾಡ್ಬೋದು, ಬಟ್ ಕ್ವಾಂಟಿಟಿ ಸೈಜು ಕಮ್ಮಿ ಇಟ್ಕೊಳ್ಳಿ, ಓಕೆನಾ? ಇಲ್ಲೊಂದು 2 ಲಾಟಲ್ಲಿ ಅಂದ್ಕೊಳ್ಳಿ, ಇದೊಂದು 2 ಲಾಟಲ್ಲ, ಇದು 2 ಲಾಟ್ ಅಂದ್ಕೊಳ್ಳಿ. ಎಲ್ಲ ಕಲಿಸ್ಬಿಟ್ಟು ನಿಮಗೆ ಎಷ್ಟಾಗುತ್ತೆ, ಒಂದು 6,000 ಮೈನಸ್ ಹೋಗುತ್ತೆ ಅಷ್ಟೇ. ಇಲ್ಲಪ್ಪ ನಾನು ಓವರಾಲ್ ನಾನು 3,000 ಹಾಕ್ತೀನಿ ಅಂದ್ರೂ 10,000 ಹೋಗುತ್ತೆ, ಬಂದರೆ 20,000 ಬರುತ್ತೆ. ಸೊ ಆ ರೀತಿ ಪ್ಲ್ಯಾನ್ ಮಾಡಿಕೊಂಡು ಈ ಎಕ್ಸ್ಪೈರಿ ದಿನ ನೀವು ಟ್ರೇಡ್ ಮಾಡಬೇಕಾಗುತ್ತೆ, ಓಕೆ? ಸೆನ್ಸೆಕ್ಸು ಮತ್ತು ನಿಫ್ಟಿ ಇದ್ದಾಗ,
ಓಕೆ, ಈಗ ಡೇ ಕ್ಯಾಂಡಲಲ್ಲಿ ಯಾವ ಕ್ಯಾಂಡಲ್ ಫಾರ್ಮೇಷನ್ ಆಗಿದೆ ಒಂದು ಸತಿ ನೋಡಿಬಿಡೋಣ. ಓಕೆ, ಈ ಲೈನ್ ಅಂತೂ ಇಂಪಾರ್ಟೆಂಟು ಹೋಯಿತು ಅಂದ್ಕೋತೀನಿ, ಬಟ್ ಆದ್ರೂ ಮತ್ತೆ ಕೆಳಗಡೆ ಬಂದಿದೆ. ಈಗಲೂ ಇಂಪಾರ್ಟೆಂಟ್ ಆಗುತ್ತೆ, ಹೇಳೋಕ್ಕಾಗಂಗಿಲ್ಲ. ಮತ್ತು ಸೈಕಾಲಜಿಕಲ್ ನಂಬರ್ ಹತ್ರ ಬಂದು ನಿಂತ್ಕೊಂಡಿದೆ. ಮತ್ತು 950 ಲೆವೆಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೈಕಾಲಜಿಕಲ್ ನಂಬರ್ ಹತ್ರ ಇದ್ದಾಗ ಯಾವಾಗಲೂ ಈ ಕಡೆ ಒಂದು 50, ಓಕೆ, ಈ ಕಡೆ ಒಂದು 50, ಇವೆರಡೂ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿಂದ ಮೇಲೆ ಹೋದರೆ ಮೇಲೆ, ಇಲ್ಲಿಂದ ಕೆಳಗೆ ಬಂದರೆ ಇದು ಬ್ರೇಕ್ ಆದರೆ ಕೆಳಗಡೆ ನಾವು ಟಾರ್ಗೆಟನ್ನು ನೋಡ್ಬೋದು. ಓಕೆ, ಸೊ ಮತ್ತು ಹ್ಯಾಮರ್ ಕ್ಯಾಂಡಲ್ ಆಗಿದೆ, ಬಟ್ ಆ ರೀತಿ ಏನು ಹ್ಯಾಮರ್ ಕ್ಯಾಂಡಲ್ ಅಲ್ಲ, ಬಟ್ ಆಲ್ಮೋಸ್ಟ್ ಹ್ಯಾಮರ್ ಕ್ಯಾಂಡಲ್ ಫಾರ್ಮೇಷನ್ ಆಗಿದೆ. ಅಂದರೆ ಇನ್ನೂ ಪ್ರೆಷರ್ ಇದೆ ಸೇಲಿಂಗ್ದು ಅಂತ. ಸೊ ಇದು ಕಂಟಿನ್ಯೂಷನ್ ಆದರೆ ಓಕೆ 950 ನಾನು ಟಾರ್ಗೆಟ್ ಕೊಟ್ಟಿದ್ನಲ್ಲ ಇಲ್ಲಿ, ಅದೇ ಟಾರ್ಗೆಟ್ ಬರೋ ಚಾನ್ಸಸ್ ಇದೆ. 850 ಮತ್ತು 750. ಓಕೆ, ಅದರಲ್ಲಿ ಬೇರೆ ಅದೇ ಮಂತ್ ಎಂಡ್ ಆಗ್ತಾಯಿದೆ ಜೂನ್ದು, ಇನ್ನೂ ಹಾಲಿಡೇ ಬಂತು ನಾಳೆ. ಆಮೇಲೆ ಟ್ರೇಡಿಂಗ್ ಸೆಕ್ಷನ್ ಉಳಿದಿರೋದು 29 ಆ್ಯಂಡ್ 30 ಎರಡೇ ದಿನ. ಓಕೆ, ಜೂನ್ ಮಂತಿಂದು. ಸೊ ಇವೆರಡು ದಿನದಲ್ಲಿ ಏನಾಗುತ್ತೋ ಗೊತ್ತಿಲ್ಲ, ಯಾಕಂತಂದರೆ ಇಲ್ಲಿನೂ ಚೆನ್ನಾಗಿ ಕೊಟ್ಟಿದೆ, ಇಲ್ಲಿನೂ ಚೆನ್ನಾಗಿ ಕೊಟ್ಟಿದೆ, ಇಲ್ಲಿನೂ ಚೆನ್ನಾಗಿ ಕೊಟ್ಟಿದೆ ಮಾರ್ಕೆಟು. ಸೊ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಏನಾದರೂ ಒಂದು 100 ಪಾಯಿಂಟು ಇಲ್ಲ 150 ಪಾಯಿಂಟು ಕೊಟ್ಕೊಂಡು ಇಲ್ಲೇ ಮಾರ್ಕೆಟು ಟ್ರ್ಯಾಪ್ ಮಾಡ್ಕೊಂಡು ಇಲ್ಲೇ ನಿಂತ್ಕೊತಿರ್ಬೇಕು ಅಂತ ಅನಿಸುತ್ತೆ. ಏನಾಗುತ್ತೋ ಗೊತ್ತಿಲ್ಲ. ಸೊ ಈ ಮೂರು ಕ್ಯಾಂಡಲಲ್ಲಿ ಓಕೆ, ಇದೊಂದು ಈ 3 ಕ್ಯಾಂಡಲಲ್ಲಿ ಯಾರು ಚೆನ್ನಾಗಿ ಗಳಿಸ್ಕೊಂಡಿರ್ತೀರೋ ಅವರು 2 ದಿನದಲ್ಲಿ ಕಳ್ಕೊಳಕ್ಕೆ ಹೋಗಬೇಡಿ. ಮಂಡೇ ಮತ್ತು ಟ್ಯೂಸ್ಡೇ ಕೈಯಲ್ಲಿ ಇಟ್ಕೊಳ್ಳಿ. ಓಕೆ, ಒಂದು 10,000 ಗಳಿಸಿದ್ರಿ ಅಂದ್ಕೊಳ್ಳಿ. ಮಂಡೇ ಯಾವುದಾದ್ರೂ ಒಂದು ಪೊಸಿಷನ್ ತೊಗೊಂಡು ಸುಮ್ಮನೆ ಕೂತ್ಕೊಂಡ್ಬಿಡಿ. ಇಲ್ಲಿ ಓಪನ್ ಆದ್ರೂ ಇಲ್ಲಿ ಮೇಲ್ಗಡೆ ಓಪನ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ಏನಾಗುತ್ತೆ, ಒಂದು 100 ಪಾಯಿಂಟ್ ಕೊಡುತ್ತೆ. ಇಲ್ಲಿ ಕೆಳಗಡೆ ಏನಾದರೂ ಓಪನ್ ಆದರೆ ಓಕೆ, ಕೆಳಗಡೆ ಏನಾದರೂ ಓಪನ್ ಆದರೆ ಇಲ್ಲಿ 100 ಪಾಯಿಂಟ್ ಕೊಡುತ್ತೆ. ಭಾಳ ಆದರೆ ಒಂದು 150 ಪಾಯಿಂಟ್ ಕೊಡುತ್ತೆ ನನಗೆ ಅನಿಸೋ ಮಟ್ಟಿಗೆ. ಕೆಳಗಡೆ ಸ್ವಲ್ಪ ಜಾಸ್ತಿ ಇಡ್ತಿದ್ದೀನಿ, ಮೇಲ್ಗಡೆ ಸ್ವಲ್ಪ ಕಮ್ಮಿ ಇಡ್ತಿದ್ದೀನಿ. ಬೇಕಾದರೆ ಇದಕ್ಕೆ 120, ಬೇಕಾದರೆ ಆ ರೀತಿ ಮಾಡ್ಕೊಳ್ಳಿ. ಓಕೆನಾ? ಸೊ ಇದು ನಡುಮಧ್ಯೆ ಏನು ಲೈನ್ ಇದೆಯಲ್ಲ, ಈ ನಡುಮಧ್ಯೆ ಲೈನು ಎಲ್ಲಿ ಬರುತ್ತೆ ಒಂದು ಸತಿ ನೋಡೋಣ ಎಲ್ಲಿ ಬರುತ್ತೆ ಅಂತೇಳಿ. ಈ ಕ್ಯಾಂಡಲ್ ಕೆಳಗಡೆ ಹೇಳ್ತಾ ಇದ್ದೀನಿ. ಓಕೆ, ಎಷ್ಟಿದೆ ಇದು? 24,050. ಓಕೆ, ಇದು ಮತ್ತು 950 ಲೈನ್ ಹಾಕ್ಕೊಳ್ಳಿ. ಇದ್ರ ಮೇಲ್ಗಡೆ 100 ಲೈನ್ ಹಾಕ್ಕೊಳ್ಳಿ. ಇದ್ರ ಮೇಲ್ಗಡೆ ಹೋದರೆ 200 ಟಾರ್ಗೆಟು. ಇದ್ರ ಕೆಳಗಡೆ ಇಲ್ಲಿ ಬೇಕಾದರೆ ಎಕ್ಸಿಕ್ಯೂಟ್ ಮಾಡ್ಬೋದು, ನೀವು ಇಲ್ಲಿಂದನೇ ಎಕ್ಸಿಕ್ಯೂಟ್ ಮಾಡ್ಬೋದು. 950 ಲೆವೆಲು, 950 ಲೆವೆಲಿಂದ 850 ಲೆವೆಲು, ಈ ರೀತಿಯೂ ನೀವು ಟಾರ್ಗೆಟ್ ಮಾಡ್ಬೋದು. ಎರಡೂ ಕಡೆ. ಅದಕ್ಕೆ ನಾನು ನಿಮಗೆ 100 ಬಾಳಾದರೆ ಒಂದು 20 ಪಾಯಿಂಟು 120 ಪಾಯಿಂಟ್ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಸೊ ಕ್ಲಿಯರಾಗಿ ಇಷ್ಟೇ ಇಟ್ಬಿಡೋಣ. ಜಾಸ್ತಿ ಏನು ತಲೆ ಕೆಡಿಸ್ಕೊಳೋಂಥ ಅವಶ್ಯಕತೆ ಇಲ್ಲ ಮಾರ್ಕೆಟಲ್ಲಿ. ಓಕೆ, 15 ಮಿನಿಟ್ಸಲ್ಲೂ ಒಂದು ಸತಿ ಚೆಕ್ ಮಾಡಿಬಿಡೋಣ. 15 ಮಿನಿಟ್ಸಲ್ಲಂತೂ ಫುಲ್ ಸೇಲಿಂಗೇ ಇದೆ. ಓಕೆ, ನೋಡಿ ಎಲ್ಲಿ ಅಂತಂತಂದರೆ ಇಲ್ಲಿ ಬೇಡ. ಓಕೆ, ಇದು ಡೌನಲ್ಲಿ. ಓಕೆ, 0.50 ಇದೆ. ಇಲ್ಲಿಂದ ರಿಜೆಕ್ಷನ್ ತೊಗೊಂಡು ಮೇಲ್ಗಡೆ ಹೋಗುತ್ತೋ 200 ಪಾಯಿಂಟಿಗೆ. ಓಕೆ, ಇಲ್ಲ ರಿಜೆಕ್ಷನ್ ತೊಗೊಂಡು ಕೆಳಗೆ ಬರುತ್ತೋ, ಇಲ್ಲ 950 ಟಾರ್ಗೆಟಿಗೆ ಬರುತ್ತೋ, 850 ಟಾರ್ಗೆಟಿಗೆ ಬರುತ್ತೋ, ಅದು ಡಿಪೆಂಡ್ ಆನ್ ಓಪನಿಂಗ್ ಮೇಲೆ ಗೊತ್ತಾಗುತ್ತೆ. ಫ್ಲ್ಯಾಟ್ ಓಪನ್ ಆಯಿತು ಅಂದರೆ ಮತ್ತೆ ತೊಗೊಂಡು ಹೋಗೋ ಚಾನ್ಸಸ್ ಇದೆ ಇಲ್ಲಿವರೆಗೂ. ಇಲ್ಲಿ ಹೋದ್ಮೇಲೆ ಮತ್ತು ಇಲ್ಲಿ ಬರುತ್ತೋ ಇಲ್ಲಿ ಹೋಗುತ್ತೋ ನೋಡೋಣ. ಅದು ಆವತ್ತಿನ ದಿವಸ ಏನಾದರೂ ಇದ್ದರೆ ಈ ಲೆವೆಲಲ್ಲಿ ನಾನು ಮೆಸೇಜ್ ಹಾಕ್ತೀನಿ 200ಗೆ ಹೋಗುತ್ತೆ ಅಂತ. ನೋಡ್ಕೊಂಬಿಟ್ಟು ಕ್ಯಾಂಡಲ್ ಫಾರ್ಮೇಷನ್ ನೋಡ್ಕೊಂಬಿಟ್ಟು ಇಲ್ಲಿ ಏನಾದರೂ ಕ್ಯಾಂಡಲ್ ಫಾರ್ಮೇಷನ್ ರಿವರ್ಸಲ್ ಆಯಿತು ಅಂತಂದರೆ ತೊಗೊಳೋಣ. ಇಲ್ಲ ಕಂಟಿನ್ಯೂಷನ್ ಪ್ರೈಸ್ ಆಕ್ಷನ್ ಆಗ್ತಾ ಮೇಲ್ಗಡೆ ಹೋಯಿತು ಅಂತಂದರೆ 200ವರೆಗೂ ಟಾರ್ಗೆಟ್ ಮಾಡೋಣ. ಇಲ್ಲಿಂದ ರಿವರ್ಸ್ ಆದರೆ ಓಕೆ, 100ಇಂದ ರಿವರ್ಸ್ ಆದರೆ ಇದು 100 ಪಾಯಿಂಟು, 100 ಪಾಯಿಂಟಿಂದ ರಿವರ್ಸ್ ಆದರೆ 950. ಓಕೆ, ಇದು 2450, 950 ಮತ್ತು 850 ಲೆವೆಲ್ ಇಂಪಾರ್ಟೆಂಟ್ ಇರುತ್ತೆ. ಓಕೆ, ಕ್ಲಿಯರ್ ಅಲ್ಲ? ಇಷ್ಟು ಕ್ಲಿಯರ್ ಮಾಡ್ಕೊಂಡು ಇಟ್ಕೊಂಡಿರಿ. ಸಿಂಪಲಾಗಿ ಇದೊಂದು ಲೈನು, ಇದೊಂದು ಲೈನು ಇವು ನಡುಮಧ್ಯೆ ಏನಾದರೂ ಓಪನ್ ಆದರೆ ಇಲ್ಲೇ ಓಡಾಡ್ಕೊಂಡಿರುತ್ತೆ. ಇಷ್ಟೇ, ನೀವು ಜಸ್ಟ್ ಸ್ಕ್ಯಾಲ್ಪ್ ಮಾಡ್ಬೇಕಾಗುತ್ತೆ. ಇಲ್ಲಿ ಮೇಲೆ ಸಿಕ್ಕರೆ SL ಹಾಕಿ. ಓಕೆ, SL ಎಷ್ಟು ಒಂದು 30 ಪಾಯಿಂಟ್ ಹಾಕಿ. ಹೆಂಗೋ ಎಕ್ಸ್ಪೈರಿ ಇರುತ್ತೆ, ಡಿ ಕೆ ಆಗಿರುತ್ತೆ, ಇದೂ ಡಿ ಕೆ ಆಗಿರುತ್ತೆ, ಇದು ಡಿ ಕೆ ಆಗಿರುತ್ತೆ. ಏನು ಹಿಟ್ಟಾಗೋ ಚಾನ್ಸಸ್ ಇರೋಂಗಿಲ್ಲ. ಇಲ್ಲ ನೆಕ್ಸ್ಟ್ ಎಕ್ಸ್ಪೈರಿದಲ್ಲಿ ಹೇಳ್ತಿರ್ತೀನಲ್ಲ ನಾನು ಯಾವಾಗಲೂ, ಮಂಡೇ ಮತ್ತು ಟ್ಯೂಸ್ಡೇ ಬಂದಾಗ ಸ್ವಿಚ್ ಆಗಿಬಿಡಿ, ನೆಕ್ಸ್ಟ್ ಎಕ್ಸ್ಪೈರಿಗೆ ಸ್ವಿಚ್ ಆಗಿಬಿಟ್ಟು ನೀವು ಮಾಡಿದ್ರೆ ನಿಮಗೆ 30 ಪಾಯಿಂಟ್ SL ಹಿಟ್ಟಾಗೋ ಚಾನ್ಸಸ್ಸು ಕಮ್ಮಿ ಇರುತ್ತೆ. ಓಕೆ, ಸೊ ಹಾಲಿಡೇ ಇದೆ. ಓಕೆ, ಫ್ರೈಡೇ, ಸಾಟರ್ಡೇ, ಸಂಡೇ. ಓಕೆ, ಇವು 3 ದಿನ ಫುಲ್ ಎಂಜಾಯ್ ಮಾಡಿ. ಓಕೆ, ಫುಲ್ ಎಂಜಾಯ್ ಮಾಡಿಕೊಡಿ. ಹೊರಗಡೆ ಹೋಗ್ಬಿಡಿ ಟ್ರೇಡಿಂದ. ಓಕೆ, ಇದ್ರ ಒಳಗಡೆ ಬರೋಕ್ಕೆ ಟ್ರೈ ಮಾಡಬೇಡಿ.
ಮತ್ತು ಮಾರ್ಕೆಟ್ ಎಲ್ಲಿ ಹೋಗುತ್ತೋ ಎಲ್ಲೆಲ್ಲೋ ನಾನು ಕ್ಯಾರಿ ಫಾರ್ವರ್ಡ್ ಮಾಡಿದ್ದೀನಿ ಏನಾಗುತ್ತೋ ಒಳಗಡೆ ಈ ಸರ್ಕಲ್ ಒಳಗಡೆ ಬರೋಕ್ಕೆ ಹೋಗ್ಬೇಡ್ರಿ. ಮಾರ್ಕೆಟ್ ಏನಿದ್ರು ಮಂಡೆಯಿಂದ ಸ್ಟಾರ್ಟ್ ಆಗುತ್ತಲ್ಲ, ಮಂಡೆಯಿಂದ ಬೇಕಾದರೆ ಆವಾಗ ಒಳಗೆ ನುಗ್ಗೋದು ಟ್ರೈ ಮಾಡೋಣ. ಓಕೆ, ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.